ಹುಟ್ಟಿವಿ ಅಂತಂದ್ರೆ ಇಲ್ಲೆಲ್ಲರೂ ಕೂಡ 100 ವರ್ಷ ಅದೇನಂತದ, ಹುಟ್ಟಿದ್ದು ಸಾಯಲೇಬೇಕು, ಅಟ್ಟಿದ್ದು ಹಳಸಲೇಬೇಕು. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದು ಯಾವಾಗ ಆತದ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರ, ಜೀವನದೊಳಗೆ ಸಂಸಾರದೊಳಗೆ ಒಂದಿಟ್ಟು ಕಾಯಬೇಕು, ಒಂದಿಟ್ಟು ಇರ್ಲಿ ಜಿಪುಣತನ, ಆದ್ರೂ ಜೀವನನೇ ಜಿಪುಣತನ ಆಗಬಾರದು. ಪುಣ್ಯದ ಗಂಟು ಯಾರಪ್ಪನ ಮನೆ ಸೊತ್ತಲ್ಲ ತಾಯಿ ಬಳಗದವರು, ಪುಣ್ಯದ ಗಂಟು ಯಾರಪ್ಪನ ಮನೆ ಸೊತ್ತಲ್ಲ. ಪುಣ್ಯ ಅಂದ್ರೆ ಏನ್ರಿ ಮುತ್ತೆಯವರ ಅಂತಂದ್ರೆ, ಅವ್ವ ಈ ಕಡೆ ಒಂದು 1.5 ಕಿಲೋಮೀಟ್ರ್ ಜಂಬೇರಾಳ, ಕೋಣಸಿರ್ಸ್ಕಿ 2-2.5 ಕಿಲೋಮೀಟ್ರ್ ಅದ. ಅರಳಗುಂಡಿಗೆ ಆಗಿರಬಹುದು, ತೆಲಗಬಾಳ ಆಗಿರಬಹುದು. ಇಲ್ಲಿಂದ ನಾನು ಪುರಾಣ ಬಿಟ್ಟು ಬಳಕ ಹೋಗುವ ಸಂದರ್ಭದ ನೋಡ್ತೀನಿ, ಕೂಸೊತ್ತವರು, ಸಣ್ಣ ಮಕ್ಕಳು ಮಾತಕತಿ ಇಂಥ ಅಪರಾತ್ರ 11-12 ಗಂಟೆ ಸುಮಾರಿಗೆ ಪುರಾಣ ಕೇಳಿ ಪ್ರಸಾದ ಮಾಡಿ ಹೋಗ್ತೀರಿ ಅಂತಂದ ಬಳಕ 7 ಜನ್ಮದಲ್ಲಿರುವ ಕರ್ಮಗಳು ಕಳೆಯುವ ಶಕ್ತಿ ಅದಕ್ಕದ ಅಂತಂದಾಗ ಮಹಾಪುರಾಣಕ್ಕದ, ಪ್ರಸಾದದ ಮಹಿಮಾಕ್ಕದ. ಇದಕ್ಕೇನಂತ ಕರೀತಾರ, ಪುಣ್ಯದ ಗಂಟು ಅಂತ ಕರೀತಾರೆ. ನೀವು ಪುಣ್ಯ ಮಾಡಿದ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ನೌಕರಿ ಬರ್ತಾವ. ನಮ್ಮ ಮಕ್ಕಳಿಗೆ ದಡ್ಡಿದ್ದವ್ರು ಶಾಣ್ಯರಾತಾರ. ಪುಣ್ಯ ಮಾಡಿದ್ರಿ ಎತ್ತಿಕೊಂಡು ಹಿಡಿದ್ರೆ ರೊಕ್ಕ ಬರ್ತದ, ರುಚಿ ಬರ್ತದ. ಮಣ್ಣು ಹಿಡಿದ್ರು ಹೊನ್ನಾತದ, ಬಂಗಾರ ಆತದ. ಪುಣ್ಯ ಇರಲಿಲ್ಲ ಅಂತಂದ್ರೆ ಬಂಗಾರ ಇದ್ರೂ ಮಣ್ಣಾತದ. ಅದಕ್ಕೆ ಚಲಾಚಲೆ ಚ ಜೀವಿತ ಮಂದಿರೇ, ಅದನ್ನೇ ಮಡಿವಾಳಪ್ಪನವ್ರು ಏನು ಹೇಳಿದರು, ಮನೆಯ ಕಟ್ಟಿಸಿದೀನಿ ಮ್ಯಾಳಿಗಿ ಮ್ಯಾಳಿಗಿ, ನಿನ್ನ ಹೊತ್ತುಕೊಂಡು ಹೋಗ್ತಾರೋ ನಾಳಿಗಿ. ಗುಂಗಡಿದು ಮಾಡ್ಯಾರೋ ಜೋಳಿಗಿ, ಇಟ್ಟು ಬಂದು ಉಣ್ತಾರೋ ಆರಿದ್ದಲ್ಲ 3 ದಿನಕ್ಕೆ ಬಿಸಿ ಹೋಳಿಗೆ. ಅಂದರೆ ನಾವು ಕಟ್ಟಿರುವ ಮನೆ ಏನದ, ಅದು ಇಂದಲ್ಲ ನಾಳೆ 100 ವರ್ಷ ಬಾಳಬಹುದು, 200 ವರ್ಷ ಬಾಳಬಹುದು. ಅದಕ್ಕೆ ಬೀಳಲೇಬೇಕು, ಶತಸಿದ್ಧ ಬೀಳಲೇಬೇಕು. ಆದ್ರೆ ಧರ್ಮೋ ಕೋಯಿ ಅಧಿಕೋ ಶ್ಯಾಮ, ಧರ್ಮೇಣ ಹೀನ ಪಶುವಿರ್ ಸಮಾನ. 84 ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮ ಶ್ರೇಷ್ಠ ಅದರಿವಾ. 84 ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮ ಶ್ರೇಷ್ಠ ಅದ. ಈ ಮಾನವ ಜನ್ಮ ಶ್ರೇಷ್ಠ ಆಗಬೇಕಾಗಿತ್ತು ತಿಳ್ಕೊಂಡು ಹಿಡಿದ್ರೆ ಏನು ಮಾಡಬೇಕು ಅಂದ್ರೆ, ಇಷ್ಟೆಲ್ಲ ಜನ ಬಂದಿರಿ ಅಂತಂದ ಒಳಕ ಇದು ಮಾನವ ಜನ್ಮದ ಶ್ರೇಷ್ಠದ ಪ್ರತೀಕ ಅಂತಂದು ಕರೀತಾರೆ. ಭಯಮೈತು ನಾನಿ ಸಮಾನಮೇ ತತ್ಪಶು ನರಾಣಾಂ, ಧರ್ಮೋ ಕೋಯಿ ಅಧಿಕೋ ಶ್ಯಾಮ, ಧರ್ಮೇಣ ಹೀನ ಪಶುವಿರ್ ಸಮಾನ. ಆಹಾರ ನಿದ್ರಾ ಭಯಮೈತು ನಾನಿ, ಆಹಾರ ನಿದ್ರಾ ಭಯಮೈತು ನಾನಿ, ಸಮಾನಮೇ ತತ್ಪಶು ನರಾಣಾಂ, ಧರ್ಮೋ ಕೋಯಿ ಅಧಿಕೋ ಶ್ಯಾಮ, ಧರ್ಮೇಣ ಹೀನ ಪಶುವಿರ್ ಸಮಾನ. ಅಂದರೆ ಆಹಾರವನ್ನು, ರೊಟ್ಟಿಯನ್ನು, ಅನ್ನವನ್ನು ನಾವು ಉಣ್ತೀವಿ. ದನಕರಗಳೇನು ತಿಂತಾವ, ಹೊಟ್ಟ ಮೇವ ಮಾತಕತಿ ಅವು ತಿಂತಾವ. ಆಹಾರವನ್ನು ನಾವು ತಿಂತೀವಿ, ಪಶು ಪಕ್ಷಿಗಾದಿಗಳು ಅವು ಕೂಡ ತಿಂತಾವ. ಆಹಾರ ನಿದ್ರೆಯನ್ನು ನಾವು ಮಾಡ್ತೀವಿ, ನೀವು ಮಾಡ್ತೀರಿ, ಪಶು ಪಕ್ಷಿಗಳು ಮಾಡ್ತಾವ. ಭಯ, ನಮಗೂ ಭಯ ಅದ, ನಿಮಗೂ ಭಯ ಅದ. ಅದೇ ರೀತಿ ಒಳಗೆ ಜಾನುವಾರುಗಳಿಗೂ ಭಯ ಅದ. ಒಂದು ಹೋರಿ ಮುಂದೆ ನಿಂದಿರಿಸಿ ಗೊಂಗಡಿ ಹಿಂಗೆ ಬೀಸಿದ್ರೆ ಹೋರಿ ಸುಮ್ಮನೆ ನಿಂದಿರ್ತದನು, ಹೌವಾರ್ತದ, ಭಯ ಆಗಿ ಹೌವಾರ್ತದ. ನೀವು ಹೋಗುವಾಗ ಸರಕ್ಕನ ಏನು ಸಳಕ್ಕತ್ತೋದು ಯವ್ವ ಅಂತ ಕರಿತೀರಿ. ಭಯ ನಮಗೂ ಅದ, ಪಶು ಪಕ್ಷಿಗಳಿಗದ. ಮೈತು ನಾನೇ ಅಂದರೆ ಸಂಸಾರ ನಾವು ಮಾಡ್ತೀವಿ, ಪಶು ಪಕ್ಷಿಗಳಾಗಿ ಕೂಡ ಮಾಡ್ತಾವ, ಸಂಸಾರ ಮಾಡ್ತಾವ. ಅಂದ್ರೆ
ಅವಕ್ಕ ನಮಗ ಏನ್ ಡಿಫ್ರೆನ್ಸ್? ಆಹಾರ ನಾವು ತಿತ್ತೀವಿ, ಅವು ತಿತ್ತಾವ. ನಿದ್ದೆ ನಾವು ಮಾಡ್ತೀವಿ, ಅವು ಮಾಡ್ತಾವ. ಭಯ ನಮಗೂ ಅದ, ಅವಕ್ಕೂ ಅದ. ಈ ಕಡೆಗೆ ಮೈತುನಾನಿ ಸಂಸಾರ ನಾವು ಮಾಡ್ತೀವಿ, ಅವು ಮಾಡ್ತಾವ. ನಮಗ ಅವಕ್ಕ ಏನು ಪರಾಕದ ಅಂದ್ರೆ ಧರ್ಮೋ ಕೋಯಿ ಅಧಿಕೋ ಶ್ಯಾಮ. ಧರ್ಮದ ಸಲುವಾಗಿ, ದಾನ ಧರ್ಮದ ಸಲುವಾಗಿ, ಪುಣ್ಯದ ಕೆಲಸದ ಸಲುವಾಗಿ ಯಾವಾಗಲೂ ಒಂದು ಕೈ ಮುಂದ ಅಂತ ಯಾರಂತೀರಿ ಅವರ ಕೀರ್ತಿ ಎಲಿತನ ಸಲ್ತದಂತಾರ. ಸೂರ್ಯ ಚಂದ್ರರು ಇರುವ ತನಕ ಅವರ ಕೀರ್ತಿ ಇರ್ತದ. ನಾವು ಧರ್ಮ ಮಾಡಲಿಲ್ಲ, ದಾನ ಮಾಡಲಿಲ್ಲ ಅಂದ್ರೆ ಏನಾಗ್ತದ? ಪಶು ಪಕ್ಷಿಗಳಿದ್ದಂಗೆ ಆಗ್ತದ ಅಂತ ಕರೀತಾರ. ದಾನ ಧರ್ಮವನ್ನು ಮಾಡೋದು ಕಲುಕೋ, ಶ್ರೇಷ್ಠ ಗುರುವಿನ ಪಾದವನ್ನು ಹಿಡುಕೋ. ಮೂರೇ ದಿನದ ಸಂತಿಯು ತಮ್ಮ, ನೀ ಮಾಡುತ್ತ ಕುಳತಿದೆ ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ, ನೀ ಮಾಡುತ್ತ ಕುಳತಿದೆ ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ, ನೀ ಮಾಡುತ್ತ ಕುಳತಿದೆ ಸುಮ್ಮ. ಯಮನು ಕರಿತಾನ ನಿನಗ ಒಮ್ಮ, ಏನು ಹೇಳದ ನೀ ನಡಿಬೇಕು ಸುಮ್ಮ. ಯಮನು ಕರಿತಾನ ನಿನಗ ಒಮ್ಮ, ಏನು ಹೇಳದ ನೀ ನಡಿಬೇಕು ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ. ತಾಯಿ, ನಾವು ನೀವೆಲ್ಲರೂ ನಿಮಿತ್ತ ಮಾತ್ರ. ಯಾಕಂದ್ರೆ ಸೂತ್ರಧಾರಿ ನೀನು. ಸೂತ್ರಧಾರಿ ಮ್ಯಾಗದಾನ, ನಾವೆಲ್ಲ ಪಾತ್ರಧಾರಿಗಳು ಮಾತ್ರ. ಇವ ಈ ಜಾಗ ಏನದ, ನಮ್ಮ ವ್ಯವಸ್ಥಾಪಕ ಹಿರಿಯರು ಗಣ್ಯಮಾನ್ಯರು ಹೇಳಿರೋದು, ಮುತ್ತವರೇ ನಮ್ಮೂರಾಗ ಉಣ್ಲಿಕ್ಕೆ ಜಾಗ ಇರಲಿಲ್ಲ, ನಮ್ಮೂರಾಗ ಉಣ್ಲಿಕ್ಕೆ ಜಾಗ ಇರಲಿಲ್ಲ. ಊರಾಗೆಲ್ಲ ಮಾತಾಡಿಕೊಂಡು ಇಲ್ಲೇನದ, ಇದು ಒಂದೇ ಜಾಗ ಗೌರ್ಮೆಂಟ್ ಜಾಗ ಇರ್ತಕ್ಕಂಥದ್ದು, ಹೆಂಗರೆ ಮಾಡಿ ಇದೇ ಜಾಗ ಫಿಕ್ಸ್ ಮಾಡಬೇಕು ಅಂತ ಎದಕ್ಕೆ ಅಂತಿಮ ಯಾತ್ರಕ್ಕ ಯಾವಾಗ ಈ ಮಾತಂದಾಗ ನಾವು ಮುತ್ತವ್ರಿಗೆ ಹೇಳಿಲ್ಲ ರೀ. ನಾವು ಮುತ್ತವ್ರಿಗೆ ಹೇಳಿಲ್ಲ. ಯಾವ ರೀತಿ ಒಳಗೆ ಬಂದಾರ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ರೂಪದೊಳಗೆ ಬಂದಾರ. ಸದ್ಗುರು ಸವಳ ಬಸವೇಶ್ವರನ ರೂಪದೊಳಗೆ ಮುತ್ತವ್ರು ಬಂದು ಕುಂತಾರ. ಸ್ಮಶಾನ ಭೂಮಿಯಾಗ ಆಗ್ತಕ್ಕಂಥದ್ದೇನದ ಕೈಲಾಸ ಆಗ್ಯದ, ಭೂ ಕೈಲಾಸ ಆಗ್ಯದ. ಪ್ರತಿಯೊಬ್ಬರು ಕೂಡ ನೋಡ್ರಿ, ಇವತ್ತಿನ ವಿಷಯ ಜಿಪಣತನ. ಅದೇ ರೀತಿ ಒಳಗೆ ನಿಮ್ಮ ಊರೊಳಗೆ ಹೇಳ್ಬೇಕಾಗಿತ್ತು ಅಂದ್ರೆ ನಾ ಸಣ್ಣವಾಗ್ತೀನಿ. ಯಾಕಂದ್ರೆ ಎಲ್ಲ ಊರುಗಳದಾಗ 51 ರೊಟ್ಟಿ, 25 ರೊಟ್ಟಿ, 101 ರೊಟ್ಟಿನೂ ಕೇಳೀನಿ. ಆದರೆ ಪ್ರಥಮ ಬಾರಿಗೆ ಏನಂತ 1001 ರೊಟ್ಟಿಯನ್ನು ಕೇಳಿದ್ದು ಎಲ್ಲಿಯಾದರೂ ಅಂತಂದ್ರೆ ಸುಕ್ಷೇತ್ರ ನಿಮ್ಮೂರಾಗೆ ಯಾರು ಅವರು? ಶ್ರೀಮತಿ ಮಲ್ಲಮ್ಮ ಎಂ ಹಚ್ಚಡ 1001 ರೊಟ್ಟಿಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಆ ತಾಯಿಗೆ, ನಮ್ಮ ಅವ್ಗೆ. ಅಬ್ಬ ಏನು ದಾನನೋ ನನ್ನ ಒಂದು ದಾನ. ಅಬ್ಬ ಎಷ್ಟು ಬಾಯಿಲಿ ಹೊಗಳಿದ್ರು ಕೂಡ ಕಡಿಮೆ ಅದ. ನಾ ಹೇಳಿಲ್ಲ, ನೀವೆಷ್ಟು ದಾನ ಮಾಡ್ತೀರಿ, ಎಷ್ಟು ದುಡಿತೀರಿ, ನಿಮ್ಮ ಪದರಿನೊಳಗದ. ಇದು ಸಾಮಾನ್ಯವಾಗಿರುವ ಜಾಗನೂ ಅಲ್ಲ, ಅಪ್ಪವರು ಸಾಮಾನ್ಯದವರು ಅಲ್ವೇ ಅಲ್ಲ. ನಾವೇನು ಒಂದಿಷ್ಟು ಸೇವಾ ಮಾಡೋಣ ಅಂತ ನೋಡ್ರಿ. ನಮ್ಮ ಮಲ್ಲಮ್ಮ ತಾಯಿ ಎಂ ಹಚ್ಚಡವರು 1001 ರೊಟ್ಟಿ ಕೊಟ್ಟಾರ ಅಂತಂದಾಗ, ಅದೇ ರೀತಿ ಒಳಗೆ ಶ್ರೀಮತಿ ನೀಲಮ್ಮ ಶರಣಪ್ಪ ಚಾಂದಕವಟೆ,
ಶ್ರೀಮತಿ ನೀಲಮ್ಮ ಶರಣಪ್ಪ ಚಾಂದಕೋಟಿ ಅವರು ಬರೋಬ್ಬರಿ 101 ರೊಟ್ಟಿಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಳಿ ಬರಲಿ ಆ ತಾಯಿ ಬಳಗದವರಿಗೆ. ಅದೇ ರೀತಿ ಒಳಗೆ ಶ್ರೀಮಂತಿ ಮಾಂತಮ್ಮ ಗುರುಲಿಂಗಪ್ಪ ಬಿರಾದಾರ್ ಆನೂರ್ 101 ರೊಟ್ಟಿಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಳೆ ಬರಲಿ. ಶ್ರೀಮತಿ ದೇವಕ್ಕೆಮ್ಮ ದೇವೇಂದ್ರಪ್ಪ ಹತ್ಸಡ್ ಅವರು ಬರೋಬ್ಬರಿ 100 ಅಲ್ಲ 200 ಅಲ್ಲ 300 ಅಲ್ಲ 1001 ರೊಟ್ಟಿಯನ್ನು ದಾಸೋಗದ ಸೇವೆಗೆ ಕೊಟ್ಟಿದ್ದಾರೆ. ಶ್ರೀಮತಿ ದೇವಕ್ಕೆಮ್ಮ ದೇವೇಂದ್ರಪ್ಪ ಹತ್ಸಡ್ ಅವರು ಕೂಡ 1001 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಳಗೆ ತಾಯಿ ಬಳಗದವರಾಗಿರುವ ಶ್ರೀಮತಿ ನಾಗಮ್ಮ ಭಗವಂತರಾಯ್ ಬಿರಾದಾರ್ ಯಾವತ್ತು ತೆಲಗಬಾಳ ಅವರಾದರೂ ಕೂಡ ಬರೋಬ್ಬರಿ 51 ರೊಟ್ಟಿಯನ್ನು ದಾಸೋಹ ಸೇವೆಗೆ ಅರ್ಪಣೆ ಮಾಡಿದ್ದಾರೆ. ಇವತ್ತು ದಾನ ಚಾಲು ಆಯಿತು, ರೊಟ್ಟಿ ದಾನ ಚಾಲು ಆಗ್ಯದ ಅಂತಂದ ಒಳಗೆ ಒಬ್ಬರೇ ಉಳಿತಿರತ್ ಮಾಡ್ರಿ. ನೀವು ಒಂದ್ಸರಿ ಜೋರಾದ ಚಪ್ಪಾಳಿ ಹೊಡ್ರಿ. ಎಲ್ಲರೂ ಹೊಡೆದ್ರೆ ಹೊಡ್ರಿ ನೋಡಮ್ ಜೋರಾದ ಚಪ್ಪಾಳಿ. ಚಪ್ಪಾಳಿ ಅಂದ್ರೆ ಅರ್ಥ ಏನಂತಂದ್ರೆ ಮುತ್ಯನ ಮ್ಯಾಲ ಆಣಿ ಮಾಡಿ ಹೇಳ್ತೀನಿ. ಓ ಮುತ್ಯ, ನಾಳೆ ಆಯ್ತಂದ್ರೆ ನಾಳೆ, ನಾಡ್ದಾಯ್ತಂದ್ರೆ ನಾಡ್ದ ನಾ ಒಟ್ಟ ರೊಟ್ಟಿ ನಾನು ಏನಕ್ಕಮ್ಮ ಅಂತ ದಾಸೋಗ ತರ್ತೀನಿ ಅಂತ ಚಪ್ಪಾಳೆ ಅಂತಲ್ಲ, ಇದು ಆಣಿ ಮಾಡ್ದಂಗ್ರಿ. ನೀವೇನು ಹೊಡೆದಿರಲ್ಲ ಆಣಿ ಮಾಡ್ದಂಗೆ ನೀವು ತಂದು ಕೊಡ್ತೀರಿ. ಆದ್ರೂ ನಾವು ಹೇಳ್ಬೇಕಾಗ್ತದ, ಪದ್ಧತಿ ಅದ, ನಮ್ಮದು ಪದ್ಧತಿ ಅದ. ಯಾಕೆ ಅಟ್ಟಿಕೊಂಡು ಹಿಡಿದ್ರೆ ಸಾಮಾನ್ಯದವರಲ್ಲ, ಸದ್ಗುರು ಆಗಿರುವ ವಿವೇಕ ಚಿಂತಾಮಣಿ ಮಹಾರಾಜರು ನಿಮಿತ್ತ ಮಾತ್ರ ರೀ. ಸಾಕ್ಷಾತ್ ಪರಮಾತ್ಮ ಯಾವ ರೂಪದೊಳಗೆ ಈ ಧರೆಗೆ ಬರ್ತಾನ ಅಂತ ಹೇಳಕ್ಕೆ ಬರಲ್ಲ. ಇಲ್ಲೇ ಪಕ್ಕದೊಳಗಿರುವಂತಹ ಕಡಕೋಳದ ಮಡಿವಾಳಪ್ಪನವರಾಗಿರಬಹುದು, ಸಾಮಾನ್ಯದವರೇ ನಮ್ಮಪ್ಪ ಮಡಿವಾಳಪ್ಪ ಅಲ್ಲ ರೀ. ಲೋಕದೊಳಗ ಮಡಿವಾಳಪ್ಪನವರು ಆಕಾಶದೆತ್ತರಕ್ಕೆ ಅವರ ಹೆಸರಾಗಬೇಕಾಗಿತ್ತು ತಿಕೊಂಡಿದ್ರೆ ಅದಕ್ಕೆ ಕಾರಣೀಕರ್ತ ಶಕ್ತಿ ಅಂತಂದಾಗ ಗುಡ್ಡದ ಮಹಾಂತೇಶ್ವರನ ಸ್ವರೂಪಿಯಾಗಿರುವಂತಹ ಅರಳಗುಂಡಗಿಯ ಕೋಟಿಗೊಬ್ಬ ಶರಣಬಸವೇಶ್ವರರು